ಸರ್ಕಾರದಲ್ಲಿ ಎಚ್.ಡಿ. ತಮ್ಮಯ್ಯನವರಿಂದ ದಲಿತರಿಗೆ ರಕ್ಷಣೆ ಇಲ್ಲ ಎಂದು ಸುಳ್ಳು ಆರೋಪ ಮಾಡಿರುವ ಬಿಜೆಪಿ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರು ಎಷ್ಟು ಜನ ದಲಿತರಿಗೆ ನ್ಯಾಯ ಒದಗಿಸಿದ್ದಾರೆ ಎಂದು ಬಹಿರಂಗಪಡಿಸಲಿ. ತಮ್ಮ ಸ್ವಾರ್ಥಕ್ಕಾಗಿ ಪ್ರತಿ ದಲಿತ ಕಾಲೋನಿಗಳಲ್ಲಿ ಇದ್ದ ಅಂಬೇಡ್ಕರ್ ಯುವಕ ಸಂಘಗಳನ್ನು ಹೊಡೆದು ಆಳುವ ನೀತಿ ಅನುಸರಿಸಿ ದಲಿತ ಕಾಲೋನಿಗಳಲ್ಲಿ ಬ್ರಿಟಿಷರಿಗಿಂತ ದಲಿತ ಯುವಕರ ಒಗ್ಗಟ್ಟನ್ನು ಹಿಬ್ಬಾಗ ಮಾಡಿದ ಕೀರ್ತಿ ವೆಂಕಟೇಶ್ ಅವರಿಗೆ ಸಲ್ಲುತ್ತದೆ ಎಂದು ಕೆಪಿಸಿಸಿ ಸಂಶೋಧನಾ ವಿಭಾಗ ಜಿಲ್ಲಾ ಅಧ್ಯಕ್ಷರಾದ ಹಿರೇಗೌಜ ಶಿವಕುಮಾರ್ ಹೇಳಿದರು. ಬಿಜೆಪಿಯ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿರುವಂತಹ ಕುರುವಂಗಿ ವೆಂಕಟೇಶ್ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕರಾದಂಥ ಎಚ್.ಡಿ. ತಮ್ಮಯ್ಯನವರು ಬಂದ ಮೇಲೆ ಒಂದು ದಲಿತರ ಮೇಲೆ ಅಲ್ಲೇ ಪ್ರಕರಣ ಜಾಸ್ತಿ ಆಗ್ತದೆ ಅಂತ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಅಧಿಕಾರದಲ್ಲಿದ್ದಾಗ ಕಳೆದ 20 ವರ್ಷಗಳಿಂದ ಬೇರೆ ಬೇರೆ ಅವರ ಬಿಜೆಪಿ ಎಸ್ಸಿ ಸೆಲ್ನಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಭಾಳಷ್ಟು ಕಾರ್ಯನಿರ್ವಹಿಸಿದ್ದಾರೆ. ಅವರು ಎಷ್ಟು ಜನ ದಲಿತರಿಗೆ ನ್ಯಾಯವನ್ನು ಕೊಡಿಸುವ ಕೆಲಸ ಮಾಡಿದ್ದಾರೆ ಅಂತೇಳಿ ಅವರು ಬಹಿರಂಗ ಪಡಿಸಬೇಕು ಅಂತೇಳಿ ಅವರಲ್ಲಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೀನಿ. ಹಾಗೆ ನಮ್ಮ ಶಾಸಕರು ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ಇಡೀ ರಾಜ್ಯಾದ್ಯಂತ ಅಂಬೇಡ್ಕರ್, ಬುದ್ಧ, ಬಸವಣ್ಣನವರ ವಿಚಾರಧಾರೆಗಳನ್ನ ಶರಣ ಪರಂಪರೆಯ ನೀತಿಯನ್ನು ಅನುಸರಿಸಿಕೊಳ್ತಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್, ಬುದ್ಧ, ಬಸವ ಶರಣ ಪರಂಪರೆಯ ನೀತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಶಾಸಕ ಎಚ್.ಡಿ. ತಮ್ಮಯ್ಯನವರನ್ನು ಪ್ರತಿನಿತ್ಯ ವಿರೋಧಿಸಿದರೆ ಮೂಡಿಗೆರೆ ಮೀಸಲು ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ನೀಡಬಹುದು ಎಂಬ ಭ್ರಮೆಯಿಂದ ಕುರುವಂಗಿ ವೆಂಕಟೇಶ್ ಅವರು ಹೊರಬರಲಿ ಎಂದರು. ಅವರು ಬಹಳ ಅಚ್ಚುಕಟ್ಟಾಗಿ ಚಿಕ್ಕಮಗಳೂರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನ ವಿರೋಧ ಮಾಡಿದರೆ ಕುರುವಂಗಿ ವೆಂಕಟೇಶ್ ಅವ್ರಿಗೆ ಏನಾದರೂ ಮೂಡಿಗೆರೆಯಲ್ಲಿ ಟಿಕೆಟ್ ಕೊಡ್ಬೋದು ಅನ್ನುವಂಥ ಒಂದು ಅಭಿಲಾಷೆಯಿಂದ ಏನಾದರೂ ಈ ರೀತಿ ಪದೇ ಪದೇ ಚಿಕ್ಕಮಗಳೂರು ಶಾಸಕರನ್ನ ದಲಿತ ವಿರೋಧಿ ಅನ್ನುವಂಥ ಎತ್ಕಟ್ಟುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ನಕ್ಸಲ್ ಚಟುವಟಿಕೆ ನಡೆಸುತ್ತಾರೆ ಎಂದು ಅವರ ಅಣ್ಣನವರು ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಬಹಿರಂಗ ಹೇಳಿಕೆ ನೀಡಿ ಹಾಸ್ಟೆಲ್ನಲ್ಲಿರುವ ದಲಿತ ವಿದ್ಯಾರ್ಥಿಗಳನ್ನು ಅವಮಾನಿಸಿದಾಗ ಬಿಜೆಪಿ ದಲಿತ ಮುಖಂಡರು ಎಲ್ಲಿ ಅಡಗಿ ಕುಳಿತಿದ್ದರು ಎಂದು ಕಾಂಗ್ರೆಸ್ ಜಿಲ್ಲಾ ಎಸ್ಸಿ ಘಟಕ ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಪ್ರಶ್ನಿಸಿದರು. ಹಿಂದೆ ಕುಮಾರಸ್ವಾಮಿ ಎಳೆದಾಡಿದಾಗ ಜಾತಿಯಲ್ಲೂ ಇರ್ತದೆ. ಅವತ್ತು ಅವರಿಗೆ ದಲಿತರಂತ ಶಕ್ತಿ ಇರಲಿಲ್ಲ. ಒಬ್ಬ ಕುಮಾರಸ್ವಾಮಿ ಒಬ್ಬ ನಾಯಕ, ನಮ್ಮ ಜನಾಂಗ ನಾಯಕ. ಪಕ್ಷ ಒಂದು ಕಡೆಗೆ ಇರಲಿ, ಅವ್ರು ಪಕ್ಷದೊಳಗಡೆ ಕೆಲಸ ಮಾಡ್ತಿದ್ದು ದುಡ್ತಿದ್ರು. ಇಡೀ ನಮ್ಮ ಜನಾಂಗ ಒಂದು ಅವಮಾನ ಆಯ್ತು, ಬಟ್ಟೆಲ್ಲ ಹೇಳಿದ್ರು, ಅವಮಾನ ಮಾಡಿದ್ರು. ಅವತ್ತು ಇವ್ರಿಗೆ ಕಾಲೇಜ್ ಇರಲಿಲ್ವಾ? ಆ ಶಕ್ತಿ ಇರಲ್ವ? ನಮ್ಮ ಜಾತಿ ಅನ್ನೋದವ್ರಿಗೆ ಅಭಿಮಾನ ಇರಲ್ವ? ಅವತ್ತು ಯಾಕೆ ದನಿ ಎತ್ತಿಲ್ಲ? ಪಕ್ಷ ಯಾವ್ದಾರು ಹಾಕಿ ಅದರೊಳಗೆ ಇದ್ದು ಹೇಳ್ಬೇಕಲ್ಲ ಅವರು. ಯಾಕೆ ನಮ್ಮನ್ನು ಒಬ್ಬ ನಾಯಕರು ಒಬ್ಬ ಅವಮಾನ ಮಾಡ್ತಿದ್ರ? ಯಾಕೆ ಈ ದೇಶದಲ್ಲಿ ನಮ್ಮನ್ನು ಹಿಂದೆ ತರ್ತೀವಿ ಅಂತ ಹೇಳ್ಬೇಕಲ್ಲ. ಅದೆಲ್ಲ ಬಿಟ್ಟು ಇವತ್ತು ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಶಾಸಕರು ಇವತ್ತು ಉತ್ತಮದ ಕೆಲಸ ಮಾಡ್ಕೊಳ್ತಿದ್ದಾರೆ. ಯಾವುದೋ ಜಾತಿ ಭೇದದಲ್ಲೇ ಮಿಗ್ಗಿ ಇವತ್ತು ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಅಮಾಯಕ ಮನೆ ಒಂದು ದುರ್ಘಟನೆ ಆಯಿತು. ಅವ್ರು ಸುದ್ದಿ ಗೊತ್ತು ಕೂಡ ಹೋಗಿ ನಾನು ಸಹ ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ಶಾಂತವಾದ ಹೇಳಿ ಅವ್ರ ಶಕ್ತಿಯನ್ನು ತುಂಬಿ ಅವ್ರಿಗೇನು ರಕ್ಷಣೆ ಕೊಡ್ಬೇಕಂತದನ್ನು ತುಂಬಿ ಬಂದಿದ್ದಾರೆ. ಅದು ಅಂಥದ್ದು ಬಿಟ್ಟು ಇವರು ನಾನು ಇವತ್ತು ಜಾತಿ, ನನ್ನ ದಲಿತ, ನಾನು ಅವನು ಇವನು ಅಂತ ಹೇಳಿದ ಇಲ್ಲಿ ತನಕ ಎಲ್ಲೂ ಆಯ್ತು. 25 ವರ್ಷ ಅವ್ರು ಅಧ್ಯಕ್ಷ ಆಗಿದ್ದಾರೆ. ಇಲ್ಲ ತನಕ ಅವರಿಗೆ ಆ ಶಕ್ತಿ ಇರಲ್ವಾ? ಹಾಗಾಗಿ ಈ ಹೇಳ್ಸೋದು ಬಿಟ್ಟು ಒಳ್ಳೆ ಕಡೆ ಗಮನ ಕೊಟ್ಟು ಜನಬಾಳಿಕೆ ಬೆಳ್ಕೊಂಡು ಎಲ್ಲರೂ ಒಟ್ಟಿ ತಗೋದು ಕಲ್ತ್ಕೋಬೇಕು ಬಿಟ್ಟು ಜಾತಿಗೆ ತಂದಿಟ್ಟು ಇವತ್ತು ರಾಜಕಾರಣ ಮಾಡೋದು ಒಳ್ಳೆಯದಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಸುದ್ದಿಗೋಷ್ಠಿಯಲ್ಲಿ ಲಾಕೇಶ್ ಮುಂತಾದವರು ಉಪಸ್ಥಿತರಿದ್ದರು.